ರೀ, ದಿನ ನಿಮ್ಮ ಅಮ್ಮ ಜೊತೆ ಜಗಳ ಮಾಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ನನ್ಗಿಲ್ಲಿ ಇರಕ್ ಆಗಲ್ಲ. ಕೊನೆದಾಗ ಕೇಳ್ತಾ ಇದ್ದೀನಿ, ಬೇರೆ ಮನೆ ಮಾಡ್ತಿರೋ ಇಲ್ವೋ? ಲೇ, ಈ ಮನೇಲಿರೋದು ನಾನು, ನೀನು, ನಮ್ಮಮ್ಮ, ನಮ್ಮ ಮಗ. ಇವಾಗ ಬೇರೆ ಮನೆ ಮಾಡಿದ್ರೆ ಅಮ್ಮ ಎಲ್ಲಿಗೆ ಹೋಗ್ಬೇಕು? ಎಲ್ಗಾದ್ರೂ ಹಾಳಾಗೋಗ್ಲಿ, ವೃದ್ಧಾಶ್ರಮಕ್ಕೆ ಸೇರ್ಸಿ. ಲೇ, ಸ್ವಂತ ಮಗ ಇನ್ನೂ ಜೀವಂತವಾಗಿರ್ಬೇಕಾದ್ರೆ ಹೆತ್ತ ತಾಯಿನ ವೃದ್ಧಾಶ್ರಮಕ್ಕೆ ಸೇರ್ಸೋದ? ಸೇರ್ಸಿ, ಅದ್ರಲ್ಲೇನ್ ತಪ್ಪಿದೆ? ಆ ಮುದಿಗೂಬೆ ಇಲ್ಲಿಂದ ತೊಲಗಿದ್ರೆ ಸಾಕು. ಆಮೇಲೆ ನಾನು, ನೀವು, ನಮ್ಮ ಮಗು ಖುಷಿಯಾಗಿರ್ಬೋದು. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸರಿ, ಒಂದ್ ಕೆಲ್ಸ ಮಾಡು, ನೀನ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಾ. ಸರಿ ರೀ, ಹೊರಡೋಣ. ಬನ್ರಿ ಹೋಗೋಣ, ಟೈಮ್ ಆಗ್ತಿದೆ. ಎಲ್ಲಿಗೆ ಹೋಗೋದು? ಬೇರೆ ಮನೆಗೆ. ಯಾರ ಮನೆಗೆ? ನಮ್ ಮನೆಗೆ. ನಮ್ ಮನೆ ಇಲ್ಲೇ ಇರ್ಬೇಕಾದ್ರೆ ನಾನ್ ಯಾಕೆ ನಿಮ್ ಮನೆಗ್ ಬರ್ಲಿ? ಅಂದ್ರೆ ಈ ಮನೆಯಿಂದ ಹೋಗ್ತಾ ಇರೋದು ನೀನೊಬ್ಳೆ. ಅಂದ್ರೆ ನೀವ್ ಬರಲ್ವಾ? ನಮ್ಮ ಅಮ್ಮನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ನೀವು ಬೇಕಾದ್ರೆ ನಿಮ್ಮ ಅಮ್ಮನ ಜೊತೆ ಇಲ್ಲೇ ಸಾಯ್ರಿ, ನನ್ ಮಗುನ ನನ್ ಜೊತೆ ಕಳ್ಸಿ. ನನ್ ಮಗ ಯಾರ ಜೊತೆನೂ ಬರಲ್ಲ. ನನ್ನ ಮಗುನ ನನ್ನಿಂದ ದೂರ ಮಾಡೋದಕ್ಕೆ ನಿಮ್ಗೇನ್ ರೈಟ್ಸ್ ಇದೆ? ನನ್ನ ತಾಯಿನ ನನ್ನಿಂದ ದೂರ ಮಾಡೋದಕ್ಕೆ ನಿನಗೇನ್ ರೈಟ್ಸ್ ಇದೆ? ನಿನ್ ಮಗ ನಿನ್ನಿಂದ ದೂರ ಆಗ್ತಾನೆ ಅಂದಿದ ತಕ್ಷಣ ಕರುಳು ಚುರುಕಂತಲ್ಲ, ನನ್ನನ್ನು ನಮ್ಮ ಅಮ್ಮನಿಂದ ದೂರ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ, ಅವಾಗ ನಮ್ಮ ಅಮ್ಮಂಗೆ ಹೇಗಾಗಿರ್ಬೇಡ. ಇವಾಗ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀನ್ ಯೋಚನೆ ಮಾಡ್ತಾ ಇರೋದು ನೀನು ಕರೆಕ್ಟ್ ಅನ್ನೋದಾದ್ರೆ ನಾನನ್ ತಾಯಿ ಜೊತೆಗಿರೋದೇ ಕರೆಕ್ಟ್. ಮೊದ್ಲು ಒಳ್ಳೆ ಸೊಸೆ ಆಗು, ಇಲ್ಲ ಅಂದ್ರೆ ಒಳ್ಳೆ ಅತ್ತೆ ಆಗೋ ಭಾಗ್ಯ ನಿನ್ಗೆ ಯಾವತ್ತೂ ಸಿಗಲ್ಲ. ಒಬ್ಬ ತಾಯಿನ ಅವಳ ಮಗನಿಂದ ದೂರ ಮಾಡಿದಾಗ ಆ ತಾಯಿಗಾಗೋ ನೋವು ಏನು ಅನ್ನೋದು ನೀವು ಒಬ್ರು ತಾಯಿ ಆದಾಗ್ಲೇ ಗೊತ್ತಾಗೋದು. ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ.